ಸಾಂವಿಧಾನಿಕ ಪೀಠದಿಂದ ಹಿಂದೆ ಸರಿದಿದ್ದಾರೆ ನ್ಯಾಯಮೂರ್ತಿ ಯು ಲಲಿತ್. ಪಂಚ ಸದಸ್ಯ ಪೀಠದಲ್ಲಿ ನ್ಯಾಯಮೂರ್ತಿ ಯು ಲಲಿತ್ ಅವರು ಕೂಡ ಇದ್ರು. ಕಲ್ಯಾಣ್ ಸಿಂಗ್ ಪರ ವಾದವನ್ನ ಮಂಡಿಸಿದ್ರು ಯು ಲಲಿತ್ ಅವರು. ಆದರೆ ಸಾಂವಿಧಾನಿಕ ಪೀಠದಿಂದ ಈಗ ಯು ಲಲಿತ್ ಅವರು ಹಿಂದೆ ಸರಿದಿದ್ದಾರೆ. ಪಂಚ ಸದಸ್ಯ ಪೀಠದಲ್ಲಿ ನ್ಯಾಯಮೂರ್ತಿ ಯು ಲಲಿತ್ ಅವರು ಇದ್ರು. ಕಲ್ಯಾಣ್ ಸಿಂಗ್ ಪರ ಇವರು ವಾದವನ್ನ ಮಂಡಿಸಿದ್ರು ಯು ಲಲಿತ್ ಅವರು. ಈಗ ಸಾಂವಿಧಾನಿಕ ಪೀಠದಿಂದ ಹಿಂದೆ ಸರಿದಿದ್ದಾರೆ. ರಲ್ಲಿ ವಾದ ಮಂಡನೆ ಮಾಡಿದ್ರು ನ್ಯಾಯಮೂರ್ತಿ ಯು ಲಲಿತ್ ಅವರು. ಮುಸ್ಲಿಂ ಅರ್ಜಿದಾರರ ಆಕ್ಷೇಪದ ಹಿನ್ನೆಲೆಯಲ್ಲಿ ಹಿಂದಕ್ಕೆ ಸರಿದಿದ್ದಾರೆ ನ್ಯಾಯಮೂರ್ತಿ ಯು ಲಲಿತ್ ಅವರು. ಜನವರಿ 29ಕ್ಕೆ ಈಗ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಕೂಡ ಮುಂದೂಡಿದೆ. ಆದರೆ ಕಲ್ಯಾಣ್ ಸಿಂಗ್ ಪರ ವಾದ ಮಂಡನೆ ಮಾಡಿದಂತಹ ನ್ಯಾಯಮೂರ್ತಿ ಯು ಲಲಿತ್ ಅವರು ಸಾಂವಿಧಾನಿಕ ಪೀಠದಿಂದ ಹಿಂದೆ ಸರಿದಿದ್ದಾರೆ. ಯು ಲಲಿತ್ ವಿರುದ್ಧವಾಗಿ ಇದರಂದ್ರೆ ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ದಿನಾಂಕ ನಿಗದಿ ಆಗಿದೆ ಅಷ್ಟೇ. ಆದ್ರೆ ವಿಚಾರಣೆ ಮುಂದೂಡುವುದೇ ನಮ್ಮ ಮುಂದಿರುವ ಆಯ್ಕೆ ಎನ್ನುವಂತಹ ಅಭಿಪ್ರಾಯ ಈ ಸಂದರ್ಭದಲ್ಲಿ ವ್ಯಕ್ತವಾಗಿದೆ. 29ನೇ ತಾರೀಕಿಗೆ ವಿಚಾರಣೆ ನಡೆಯುತ್ತೆ. ಇಂದು ವಿಚಾರಣೆಯನ್ನ ಮುಂದೂಡಬೇಕಷ್ಟೇ ಅನ್ನುವಂತ ಅಭಿಪ್ರಾಯವನ್ನ ಸಿಜೆಐ ರಂಜನ್ ಗೊಗೊಯ್ ಅವರು ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಸಿಜೆ ರಂಜನ್ ಗೊಗೊಯ್ ಅವರ ಅಭಿಪ್ರಾಯ ಇದು. ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. 29ನೇ ತಾರೀಕಿಗೆ ವಿಚಾರಣೆಯನ್ನ ನಡೆಸಲಾಗುತ್ತೆ. ಇವತ್ತು ದಿನಾಂಕ ನಿಗದಿ ಅಷ್ಟೇ ಅನ್ನುವಂತ ವಿಚಾರವನ್ನ ಸಾಂವಿಧಾನಿಕ ಪೀಠದಿಂದ ಇದೀಗ ನ್ಯಾಯಮೂರ್ತಿ ಯು ಲಲಿತ್ ಅವರು ಹಿಂದೆ ಸರಿದಿದ್ದಾರೆ. ಕಲ್ಯಾಣ್ ಸಿಂಗ್ ಪರ ಇವರು ವಾದವನ್ನ ಮಂಡನೆ ಮಾಡಿದ್ರು ನ್ಯಾಯಮೂರ್ತಿ ಯು ಲಲಿತ್ ಅವರು. 1994ರಲ್ಲಿ ವಾದ ಮಂಡನೆಯನ್ನ ಮಾಡಿದ್ರು ಲಲಿತ್ ಅವರು. ಮುಸ್ಲಿಂ ಅರ್ಜಿದಾರರ ಆಕ್ಷೇಪದ ಹಿನ್ನೆಲೆಯಲ್ಲಿ ಹಿಂದಕ್ಕೆ ಸರಿದಿದ್ದಾರೆ ಯು ಲಲಿತ್ ವಿರುದ್ಧ. ಈಗ ಆಕ್ಷೇಪವನ್ನ ಆರ್ ಧವನ್ ಅವರು ಕೂಡ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ ಯು ಲಲಿತ್ ಅವರು. ಜೊತೆಗೆ ಒಂದ್ ರೀತಿ ಇವತ್ತು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ಯಾವುದೇ ವಿಚಾರಣೆ ನಡೆಯೋದಿಲ್ಲ. ದಿನಾಂಕ ನಿಗದಿ ಆಗಿದೆ ಅಷ್ಟೇ. ಜನವರಿ 29ನೇ ತಾರೀಕಿಗೆ ವಿಚಾರಣೆ ನಡೆಯುತ್ತೆ ಅಂತ ಸುಪ್ರೀಂ ಕೋರ್ಟ್ನ ಸಿಜೆ ರಂಜನ್ ಗೊಗೊಯ್ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪಂಚ ಸದಸ್ಯ ಪೀಠದಲ್ಲಿ ಇದ್ದಂತಹ ನ್ಯಾಯಮೂರ್ತಿ ಯು ಲಲಿತ್ ಅವರು ಹಿಂದೆ ಸರಿದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಧರಣೀಶ್ ಕೊಡ್ತಾರೆ. ಧರಣೀಶ್, ಒಂದ್ ಕಡೆ ನ್ಯಾಯಮೂರ್ತಿ ಯು ಲಲಿತ್ ಅವರು ವಿಚಾರಣೆಯಿಂದ ಹಿಂದೆ ಸರಿದಿರೋದಕ್ಕೆ ಏನೇನ್ ಕಾರಣಗಳು ಸಿಗ್ತಾ ಇವೆ, ಜೊತೆಗೆ ಮುಂದೂಡಲ್ಪಟ್ಟಿದ್ ಯಾಕೆ, ಇವತ್ತು ಯಾಕೆ ವಿಚಾರಣೆ ನಡೀಲಿಲ್ಲ ಅಂತ? ಅಯೋಧ್ಯೆ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನ 5 ನ್ಯಾಯಮೂರ್ತಿಗಳನ್ನೊಳಗೊಂಡಂತಹ ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆ ಆಗ್ಬೇಕಿತ್ತು. ಆದ್ರೆ ವಿಚಾರಣೆ ಆರಂಭಿಸಿದಂತೆಯೇ ರಾಜೀವ್ ಧವನ್ ಹಿರಿಯ ನ್ಯಾಯವಾದಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ 5 ನ್ಯಾಯಮೂರ್ತಿಗಳ ಪೈಕಿ ಯು ಲಲಿತ್ ಕೂಡ ಒಬ್ಬರಾಗಿದ್ರು. ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಈ ಸಂವಿಧಾನಿಕ ಪೀಠದಲ್ಲಿ ಬೋಬ್ಡೆ, ಚಂದ್ರಚೂಡ, ಎನ್.ವಿ. ರಮಣ ಮತ್ತು ಯು ಲಲಿತ್ ಇದ್ರು. ಸೊ ಈ ಪೈಕಿ ಯು ಲಲಿತ್ 1994ರಲ್ಲಿ ಕಲ್ಯಾಣ್ ಸಿಂಗ್ ಪರ, ಅಂದ್ರೆ ಕಲ್ಯಾಣ್ ಸಿಂಗ್ ಕೂಡ ಅಯೋಧ್ಯೆ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಲ್ಲಿ ಒಬ್ಬರಾಗಿದ್ದರಿಂದ ಅವರ ಪರವಾಗಿ ಯು ಲಲಿತ್ ಆಗ ವಾದ ಮಾಡಿದ್ದರಿಂದ ಅವರನ್ನ ಈಗ ನ್ಯಾಯಪೀಠದಲ್ಲಿ ಅವರು ಮುಂದುವರಿಬಾರದು ಎನ್ನುವಂತ ಆಕ್ಷೇಪವನ್ನ ಹಿರಿಯ ನ್ಯಾಯವಾದಿ ರಾಜೀವ್ ಧವನ್ ವ್ಯಕ್ತಪಡಿಸಿದ್ರು. ಆಗ ಓಪನ್ ಕೋರ್ಟ್ ನಲ್ಲೇ ಸಿಜಿಐ ಯು ಲಲಿತ್ ಜೊತೆ ಚರ್ಚೆಯನ್ನ ಮಾಡಿದ್ರು. ಆಗ ಯು ಲಲಿತ್ ಈ ಒಂದು ಪೀಠದಿಂದ ಹಿಂದೆ ಸರಿಯುವಂತಹ ನಿರ್ಧಾರಕ್ಕೆ ಬಂದ್ರು. ಯು ಲಲಿತ್ ಹಿಂದೆ ಸರಿದ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ವಿಚಾರಣೆಯನ್ನ ನಡೆಸಿಲ್ಲ. ಅಂದ್ರೆ ಇಡೀ ಮೈನ್ ಪಿಟಿಷನ್ ನಲ್ಲಿ ಯಾವುದೇ ಸಬ್ಜೆಕ್ಟ್ ಅನ್ನ ಟಚ್ ಮಾಡದೆ ಪೀಠ ಇವತ್ತು ಮತ್ತೊಮ್ಮೆ ಜನವರಿ 29ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಮತ್ತೆ ಈ ಸಂಬಂಧಪಟ್ಟಂತೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಸ್ಪಷ್ಟೀಕರಣವನ್ನ ನೋಡಿದರೆ, ನಾವಿವತ್ತು ಬೇರೆ ಯಾವುದೇ ವಿಚಾರಣೆಯನ್ನ ನಡೆಸೋಲ್ಲ, ಜನವರಿ 29ನೇ ತಾರೀಕು ನಾವು ವಿಚಾರಣೆಯನ್ನ ಮಾಡ್ತೀವಿ ಮತ್ತು ಈಗ ಹಾಲಿ ಇರುವಂತ ಈ 5 ನ್ಯಾಯಮೂರ್ತಿಗಳನ್ನೊಳಗೊಂಡಂತ ಪೀಠವನ್ನ ಬದಲು ಮಾಡ್ತೀವಿ. ಅಂದ್ರೆ ಯು ಲಲಿತ್ ಬದಲಿಗೆ ಇನ್ನೊಬ್ಬ ನ್ಯಾಯಮೂರ್ತಿಯನ್ನ ಅಲ್ಲಿಗೆ ಸೇರಿಸ್ತೀವಿ ಅನ್ನುವಂತ ಮಾತನ್ನಾಡಿದರೆ. ಹಾಗಾಗಿ ಈಗ ಜನವರಿ 29ಕ್ಕೆ ಈ ಪೀಠ ಮತ್ತೆ ಕೂರ್ಬೇಕು ಮತ್ತು ಅಷ್ಟರೊಳಗೆ ಯು ಲಲಿತ್ ಬದಲಾಗಿ ಇನ್ನೊಬ್ಬ ನ್ಯಾಯಮೂರ್ತಿಗಳನ್ನ ಸೇರಿಸಿ ಸುಪ್ರೀಂ ಕೋರ್ಟ್ ಹೊಸ ಸಂವಿಧಾನಿಕ ಪೀಠವನ್ನ
ರಚಿಸಬೇಕಾಗತ್ತೆ ಈಗ ಪ್ರತಿಮಾ. ಅಂದ್ರೆ ಮುಂದಿನ 29ನೇ ತಾರೀಕಿನ ಒಳಗಾಗಿನೇ ಇನ್ನೊಬ್ಬ ನ್ಯಾಯಮೂರ್ತಿ ನೇಮಕ ಆಗತ್ತಾ ಈ ಪಂಚ ಸದಸ್ಯ ಪೀಠಕ್ಕೆ ಹೇಗೆ, ಅಥವಾ ನಂತರದ ದಿನಗಳಲ್ಲಾಗತ್ತಾ ಹೇಗೆ? ಯಾರಾದ್ರೂ ಇದಾರಾ ರೇಸ್ನಲ್ಲಿ? ಈಗ ಅದು ಏನೋ 29ನೇ ತಾರೀಕು ಮತ್ತೆ ಈ ಪ್ರಕರಣದ ವಿಚಾರಣೆಯನ್ನ ಎತ್ಕೊಳ್ಬೇಕು ಅಂದ್ರೆ ಸಹಜವಾಗಿ ಇನ್ನೊಂದು ಸಂವಿಧಾನಿಕ ಪೀಠವನ್ನ 5 ನ್ಯಾಯಮೂರ್ತಿಗಳನ್ನ ಪೀಠವನ್ನ ರಚಿಸಲೇಬೇಕು. ಇನ್ಫ್ಯಾಕ್ಟ್ ಇವತ್ತು ರಾಜೀವ್ ಧವನ್ ಅದನ್ನು ಕೂಡ ಆಕ್ಷೇಪ ಮಾಡಿದ್ರು. ಅಂದ್ರೆ ಕೇವಲ 5 ನ್ಯಾಯಮೂರ್ತಿಗಳನ್ನೊಳಗೊಂಡಂತಹ ಪೀಠ ಬೇಡ, ಇನ್ನೂ ಹೆಚ್ಚು ನ್ಯಾಯಮೂರ್ತಿಗಳಿರಲಿ ಎನ್ನುವಂತ ಅದಕ್ಕೆ ಸಿಜೆಐ ಪುರಸ್ಕಾರವನ್ನ ಕೊಟ್ಟಿಲ್ಲ. ಹಾಗಾಗಿ ಮತ್ತೊಮ್ಮೆ 5 ನ್ಯಾಯಮೂರ್ತಿಗಳನ್ನೊಳಗೊಂಡಂತಹ ಸಂವಿಧಾನಿಕ ಪೀಠವನ್ನೇ ರಚಿಸ್ತೀವಿ ಅಂತ ಹೇಳಿದ್ದಾರೆ. 29ನೇ ತಾರೀಕು ವಿಚಾರಣೆ ಕೈಗೆತ್ತಿಕೊಳ್ಬೇಕು ಅಂತಂದ್ರೆ ಅದಕ್ಕೂ ಮುನ್ನವೇ ಸಂವಿಧಾನಿಕ ಪೀಠವನ್ನ ರಚಿಸಬೇಕಾಗತ್ತೆ. ಆ ರಚನೆಯಾದಂತಹ ಹೊಸ ಪೀಠ ವಿಚಾರಣೆಯನ್ನ ಕೈಗೆತ್ತಿಕೊಳ್ಬೇಕಾಗತ್ತೆ ಪ್ರತಿಮಾ. ಅಂದ್ರೆ ಈಗ ಆರ್ ಧವನ್ ಅವರ ವಾದಕ್ಕೆ ಒಂದ್ ಕಡೆ ಮನ್ನಣೆ ಸಿಕ್ಕಿ ಈಗ ಇವರು ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ ಅನ್ನೋದಾದ್ರೆ, ಯು ಲಲಿತ್ ಅವರು ಯಾವುದೇ ರೀತಿಯಾದಂತಹ ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಿಲ್ವಾ ಈ ಸಂದರ್ಭದಲ್ಲಿ ಧರಣೀಶ್? ಸಾಮಾನ್ಯವಾಗಿ ಹಿಂದೆ ವಕೀಲರಾಗಿದ್ದಂತವರು ನಂತರದಲ್ಲಿ ಅವರಿಗೆ ಪ್ರಮೋಷನ್ ರೀತಿಯಲ್ಲಿ ಅಥವಾ ಬಾರ್ ಅಸೋಸಿಯೇಷನ್ ಇಂದ ಅದನ್ನ ಪ್ರಮೋಷನ್ ಸಿಗುತ್ತೆ, ಅಥವಾ ನ್ಯಾಯಮೂರ್ತಿಗಳೇ ಇವ್ರ ಹೆಸರುಗಳನ್ನ ಶಿಫಾರಸ್ ಮಾಡ್ತಾರೆ. ಆ ರೀತಿಯಾಗಿ ವಕೀಲರಾಗಿದ್ದಂತವರು ಜಡ್ಜ್ಗಳಾಗ್ತಾರೆ. ಸೊ ಇದೇ ರೀತಿ ಯು ಲಲಿತ್ ಕೂಡ ಹಿಂದೆ ಕಲ್ಯಾಣ್ ಸಿಂಗ್ ಪರ ವಾದವನ್ನ ಮಾಡಿದ್ರು, ವಕೀಲರಾಗಿದ್ರು. ಹಾಗಾಗಿ ಈಗ ಅವರು ಈ ಅಯೋಧ್ಯೆ ವಿವಾದವನ್ನ ಬಗೆಹರಿಸಲಿಕ್ಕೆ ಕೂತ್ರೆ ಸಹಜವಾಗಿ ಏನಾದ್ರೂ ಅವ್ರ ಪರ ಕೊಟ್ಬಿಡ್ಬಹುದು ಅನ್ನುವಂತ ಆಕ್ಷೇಪವನ್ನ ಪ್ರತಿವಾದಿಗಳು ಮಾಡುವಂತದ್ದು ಸಹಜ. ಅದೇ ರೀತಿಯಲ್ಲಿ ಇವತ್ತು ರಾಜೀವ್ ಧವನ್ ಅವರು ಮುಸ್ಲಿಂ ವಕ್ಫ್ ಬೋರ್ಡ್ ಪರವಾಗಿ ವಾದ ಮಾಡ್ತಿರುವಂತಹ ವಕೀಲರು, ಅವರು ಇವತ್ತು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ರಾಜೀವ್ ಧವನ್ ಆ ರೀತಿಯ ಆಕ್ಷೇಪ ಪಡಿಸಿದ್ದಂತಾನೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರು ಉದಯ್ ಲಲಿತ್ ಅವರ ಚರ್ಚೆ ಮಾಡಿದ್ರು. ಆಗ ಉದಯ್ ಲಲಿತ್ ಕೂಡ ಈ ಒಂದು ಏನೋ ಆಕ್ಷೇಪಕ್ಕೆ ಸಮ್ಮತಿಯನ್ನ ಸೂಚಿಸಿದ್ರು. ಅಂತ ಓಕೆ, ನಾನು ಹಿಂದೆ ಸರಿತೀನಿ ಈ ಪೀಠದಿಂದ ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಅವರು ಏನೋ ಕೌಂಟರ್ ಆಗಿ ಅಥವಾ ಆಕ್ಷೇಪ ಮಾಡುವಂತಹ ಅಥವಾ ನನ್ನ ವರ್ಷನ್ ಇದು ಅನ್ನುವಂತ ಬೇರೆ ಯಾವುದೇ ಒಂದು ಮಾತನಾಡ್ಲಿಲ್ಲ. ಅವರು ಏನೋ ಯಾವಾಗ ರಾಜೀವ್ ಧವನ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಆಗ ಯು ಲಲಿತ್ ಹಿಂದೆ ಸರಿಯುವಂತಹ ಪ್ರಸ್ತಾಪಕ್ಕೆ ಒಪ್ಪಿಕೊಂಡ್ರು. ಹಾಗಾಗಿ ಈಗ ಏನೋ ಸಂವಿಧಾನಿಕ ಪೀಠ ಬದಲಾವಣೆಗೆ ರಂಜನ್ ಗೊಗೊಯ್ ನಿರ್ಧರಿಸಿದರೆ, ಜೊತೆಗೆ ವಿಚಾರಣೆಯನ್ನ 29ಕ್ಕೆ ಮುಂದೂಡಿದರೆ ಪ್ರತಿಮಾ. ಓಕೆ, ಧನ್ಯವಾದ ಧರಣೀಶ್ ತಮ್ಮೆಲ್ಲ ಮಾಹಿತಿಗೆ.